ಹಾಯ್ ವಿವೇಕ್. ಹಾಯ್ ಸ್ನೇಹಲತಾ. ಈಗ ನಾನ್ ಕಳ್ಸಿದ ವಾಯ್ಸ್ ಕೇಳಿಸ್ಕೊಂಡಿದ್ಯಲ್ವಾ? ನಿನಗೆ ಅದೇ ತರ ಮಿಮಿಕ್ರಿ ಮಾಡಕ್ಕಾಗತ್ತಲ್ವಾ? ಏನ್ ವಿವೇಕ್ ಇದು? ನನ್ ಟ್ಯಾಲೆಂಟ್ ಮೇಲೆ ನೀನ್ ಡೌಟ್ ಪಡ್ತಾ ಇದೀಯಾ? ನೀನ್ ಈ ತರ ನನ್ ಮೇಲೆ ಡೌಟ್ ಪಟ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಗೊತ್ತಾ? ಚಾನ್ಸಿ, ಬೇರೆಯವ್ರಿಗೋಸ್ಕರ ಬೇಡ, ನಿನಗೋಸ್ಕರ ನಿನ್ನ ಲೈಫ್ನ ಲೀಡ್ ಮಾಡು. ಅವಾಗೆಲ್ಲ ಸರಿ ಹೋಗುತ್ತೆ. ನೀನ್ ಸರಿ ಮಾಡೇ ಮಾಡ್ತೀಯ. ಚಾನ್ಸಿ ಜೊತೆಲಿ ನಾನಿದ್ದೀನಿ, ನೀವು ಧೈರ್ಯವಾಗಿರಿ. ಅಯ್ಯೋ, ಏನಪ್ಪ ಇದೆಲ್ಲ? ಲಲಿತಾ, ಕಾಫಿ ತಗೊಂಡ್ರೆ ಬೇಗ. ಅಯ್ಯೋ ತಂದೆ ಇರ್ರಿ, ಯಾವಾಗ್ಲೂ ನಿಮ್ಗೆ ಅವಸರನೇ. ತೋಳೆ. ಓಹೋ ಬಾರಮ್ಮ, ನನ್ ಬಾವಿ ಸೊಸೆ. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ, ಜ್ಯೂಸ್ ಕುಡಿತೀಯಾ, ಇಲ್ಲ ಮಜ್ಜಿಗೆ ಕುಡಿತೀಯಾ? ಏನು ಬೇಡ ಅತ್ತೆ, ಬರ್ತಾನೆ ಎಲ್ಲ ಮುಗಿಸ್ಕೊಂಡ್ ಬಂದೆ. ಅದು ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಮುಖ್ಯವಾದ ವಿಷಯನ? ಏನ್ ಅನಿತಾ ಅದು? ಏನಿಲ್ಲ ಪಲ್ಲವಿ, ನಾಳೆಯಿಂದ ಕೋರ್ಟ್ ಪ್ರೊಸೀಡಿಂಗ್ ಶುರು ಆಗುತ್ತೆ. ಸೊ ರಾಘವೇಂದ್ರ ಅವರು ಕೋರ್ಟ್ ಕೇಸ್ ವಿಷಯಕ್ಕೆ ಓಡಾಡ್ಬೇಕಾಗತ್ತೆ. ಅದಕ್ಕೆ ಏನೇ ಹೆಲ್ಪ್ ಬೇಕಿದ್ರು ನಾನ್ ಮಾಡ್ತೀನಿ. ಬಟ್ ನನ್ಗೆ ನಿನ್ ಹೆಲ್ಪ್ ಕೂಡ ಬೇಕಾಗ್ಬಹುದು. ಅದಕ್ಕೇನಂತ ಅನಿತಾ, ನಾನ್ ಮಾಡ್ತೀನಿ ಬಿಡು. ಒಟ್ನಲ್ಲಿ ಎಲ್ಲಾ ಪ್ರಾಸೆಸ್ ಬೇಗ ಮುಗ್ದು ಡಿವೋರ್ಸ್ ಸಿಕ್ಬಿಟ್ರೆ ಸಾಕು. ಆಗ ನೀನ್ ಈ ಮನೆಗ್ ಬರ್ಬೋದು, ನಾನ್ ಆ ಮನೆಗ್ ಹೋಗ್ಬೋದು. ನೀನ್ ಆ ಮನೆಗ್ ಬರೋಕೆ ಅಲ್ಲಿವರೆಗೂ ಕಾಯೋ ಅಗತ್ಯ ಇಲ್ಲ ಬಿಡು ಪಲ್ಲವಿ. ಏನ್ ಹೇಳ್ತಿದ್ಯಾ ಅನಿತಾ? ಇಷ್ಟು ದಿನ ನನ್ನಿಂದಾಗಿ ನೀನು ಮಿಥುನ್ ದೂರ ಇರ್ಬೇಕಾಗಿದೆ. ಬಟ್ ಇನ್ ಮುಂದೆ ನೀನ್ ನಮ್ಮ ಮನೆಗ್ ಬರ್ಬೇಡ ಅಂತ ನಾನು ಹೇಳಲ್ಲ. ನೀನ್ ಇವತ್ತೇ ನಮ್ಮ ಮನೆಗ್ ಬರ್ಬೋದು, ನಮ್ಮ ಅಣ್ಣನ ಜೊತೆ ಸಂಸಾರ ಶುರು ಮಾಡ್ಬೋದು. ಏನಮ್ಮ, ಇದ್ದಕ್ಕಿದ್ದಾಗೆ ಈ ತರ ನಿರ್ಧಾರ ಮಾಡ್ಬಿಟ್ಟಿದ್ಯಾ? ಮಾವ, ನಾವೇನ್ ಪಲ್ಲವಿ ಮೇಲಿರೋ ದ್ವೇಷದಿಂದ ಇವ್ರಿಬ್ರನ್ನ ದೂರ ಮಾಡಿರ್ಲಿಲ್ಲ. ಆ ಜಾನ್ಸಿನ ಮನೆಯಿಂದ ಆಚೆ ಕಳ್ಸ್ಬೇಕು ಅನ್ನೋ ಸೀರಿಯಸ್ನೆಸ್ ನಿಮ್ಗೆಲ್ಲ ಬರ್ಬೇಕು ಅನ್ನೋ ಕಾರಣಕ್ಕೆ ಹಾಗೆ ಮಾಡಿದ್ದು. ಆದ್ರೆ ಪಲ್ಲವಿ ಅವಳು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋಕೆ ಎಷ್ಟೆಲ್ಲ ಕಷ್ಟ ಪಟ್ಟಿದ್ದಾಳೆ, ನನ್ಗೋಸ್ಕರ ಎಷ್ಟೆಲ್ಲ ಹೋರಾಟ ಮಾಡಿದಾಳೆ ಅನ್ನೋದು ನನಗ್ ಚೆನ್ನಾಗ್ ಗೊತ್ತು. ಈ ಮನೇಲಿ ಪ್ರತಿ ಹೆಜ್ಜೆಲೂ ನನ್ ಜೊತೆ ನಿಂತು ನನ್ಗೋಸ್ಕರ ತನ್ನ ಪ್ರೀತಿ ಮಾಡಿದ ಗಂಡನಿಂದಾನೇ ದೂರ ಇದ್ದಾಳೆ. ಇನ್ಮೇಲೆ ಇವರಿಬ್ರು ದೂರ ಇರೋದು ನನ್ಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಇವಾಗ್ಲೇ ನನ್ ಜೊತೆ ಬಾ, ಹೋಗೋಣ. ನೋಡಮ್ಮ, ನೀನ್ ಹೇಳ್ತಿರೋದು ಕರೆಕ್ಟು. ನಿನ್ ಜೀವನ ಸರಿ ಮಾಡ್ಬೇಕು ಅಂತ ತನ್ನ ಜೀವನನ ತ್ಯಾಗ ಮಾಡಕ್ ನಿಂತಿದ್ದಾಳೆ ನಮ್ ಪಲ್ಲವಿ. ಇವಾಗ ನೀನೇ ಅವ್ರಿಬ್ರನ್ನ ಒಂದು ಮಾಡ್ಬೇಕಣಮ್ಮ. ಖಂಡಿತ, ಅದೇ ಕಾರಣಕ್ಕೋಸ್ಕರ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಕಣಮ್ಮ. ಈ ಕ್ಷಣಕ್ಕೋಸ್ಕರನೇ ಪಲ್ಲವಿ ಕಾಯ್ತಾ ಇದ್ಲು. ಮಂಜುಳಾ, ಏನ್ ಮುಖ ನೋಡ್ತಾ ಇದೀಯಾ? ಹೋಗಿ ಪಲ್ಲವಿ ಬಟ್ಟೆ ಬರೆ ಎಲ್ಲ ರೆಡಿ ಮಾಡು. ಹೂ ಬಾವ, ಇವಾಗ್ಲೇ ಪ್ಯಾಕ್ ಮಾಡ್ಬಿಡ್ತೀನಿ. ಈ ದಿನಕ್ಕೋಸ್ಕರ ತಾನೇ ನಾನು ಕಾಯ್ತಾ ಇದ್ದಿದ್ದು. ಅಮ್ಮ, ಒಂದ್ ನಿಮಿಷ. ಯಾಕೆ? ಇವಾಗ ನಾನು ಅಲ್ಲಿಗೆ ಹೋಗ್ತಿಲ್ಲ, ನೀನೇನ್ ಪ್ಯಾಕ್ ಮಾಡ್ಬೇಡ. ಹೋಗ್ತಾ ಇಲ್ವಾ? ಹಾಗಂದ್ರೆ ಏನಮ್ಮ ಅರ್ಥ? ಯಾಕೆ, ನಿನ್ನ ಗಂಡನ ಮನೆ ಹೋಗೋದಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ದೆ ಅಲ್ಲ ದೊಡ್ಡಪ್ಪ, ಕೊಟ್ಟಿರೋ ಮಾತನ್ನ ಪೂರ್ತಿ ಮಾಡ್ದೆ ಹೋಗಲ್ಲ ಅಂತ ಹೇಳ್ತಿದ್ದೀನಿ. ನಿನ್ ಮಾತ್ ನನಗೆ ಅರ್ಥ ಆಗ್ತಾ ಇಲ್ಲ ಪಲ್ಲವಿ. ಅನಿತಾ, ಎಂತ ಸಮಯ ಸಂದರ್ಭ ಬಂದ್ರು ನಾನ್ ನನ್ ಮಾತಿನ ಮೇಲೆ ನಿಲ್ಲೋಳು. ಸೊ ನಮ್ಮ ಅಣ್ಣ ನಿನ್ ಕೊಳ್ಳಿಗೆ 3 ಗಂಟು ಹಾಕಿ ನೀನ್ ಈ ಮನೆ ಸೊಸೆಯಾಗಿ ಬರೋವರ್ಗೂ ನಾನ್ ಮನೆಗ್ ಬರಲ್ಲ. ನಾನ್ ಆ ಮನೆಗ್ ಕಾಲಿಡ್ಬೇಕು ಅಂದ್ರೆ ನೀನ್ ಈ ಮನೆಗೆ ಸೇರೋದು ಒಳಗ್ ಬರ್ಬೇಕು. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಹೌದು ಅನಿತಾ, ಆದಷ್ಟು ಬೇಗ ಅವ್ರಿಬ್ರನ್ನ ಲೀಗಲ್ ಆಗಿ ದೂರ ಮಾಡಿ ನನ್ ಗಂಡನ್ ಜೊತೆ
ಹೆಮ್ಮೆಯಿಂದ ಸಂಸಾರ ಶುರು ಮಾಡ್ತೀನಿ. ಅಲ್ಲಿವರೆಗೂ ಪ್ಲೀಸ್ ನನ್ಗೆ ಯಾರು ಈ ವಿಚಾರದಲ್ಲಿ ಫೋರ್ಸ್ ಮಾಡಬೇಡಿ. ನನ್ ಮನ್ಸಲ್ಲಿರೋ ಗೊಂದಲಗಳನ್ನ ದೂರ ಮಾಡ್ಕೊಂಡು ಬೇಜಾರ್ ಕಡಿಮೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ. ಯಾವ ನೋವನ್ನ ನಾನು ಮರಿಬೇಕು ಅಂತ ಬಂದು ಆ ನೋವನ್ನ ಮತ್ತೆ ನೀವು ಕೊಡ್ತಿದ್ದೀರ. ತಂಗಿ, ನಿನ್ ಮನ್ಸಿಗೆ ನೋವು ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲಮ್ಮ. ನಿಮ್ ಉದ್ದೇಶ ನನಗೆ ಅರ್ಥ ಆಗ್ತಿದೆ ಅಣ್ಣ. ಅದೇ ದಯವಿಟ್ಟು ಅವ್ರ ಆಗೋ ಬಗ್ಗೆ ಮಾತಾಡ್ಬಿಡಿ ಪ್ಲೀಸ್. ಯಾಕಂದ್ರೆ ಅವ್ನ್ ಬದುಕಲ್ಲಿ ನಾನು ಇರಬಾರ್ದು ಅಂತ ಅವ್ರ ಮನೆಯವರೆಲ್ಲ ಡಿಸೈಡ್ ಮಾಡಿದ್ಮೇಲೆ ಬಲವಂತವಾಗಿ ನಾನು ಹೋಗೋದು ಸರಿ ಇರಲ್ಲ ಅಲ್ವಾ? ಹಾಗಲ್ಲ ತಂಗಿ. ನಿಮ್ ಕನ್ಸನ್ ನಂಗೆ ಅರ್ಥ ಆಗ್ತಿದೆ ಅಣ್ಣ. ಆದ್ರೆ ಆದಷ್ಟು ಬೇಗ ಅವ್ನ ಜೀವನದಿಂದ ನಾನು ಆಚೆ ಹೋಗ್ಬೇಕು ಅಂತ ಅವ್ನು ಆಸೆ ಪಡ್ತಿದ್ದಾನಲ್ವಾ? ಇಷ್ಟೇ ಆದ್ರೂ ಗಂಡ ಆಸೆ ಪಟ್ಟಿದ್ದನ್ನ ಹೆಂಡತಿ ಆದವಳು ನಡೆಸ್ಕೊಡ್ಬೇಕು ಅಲ್ವಾ ಅಣ್ಣ? ಅದಕ್ಕೆ ನಾಳೆ ಫ್ಯಾಮಿಲಿ ಕೋರ್ಟಿಗೆ ಹೋಗಿ ಅವ್ನ್ ಏನ್ ಬಯಸಿದನೋ ಅದನ್ನ ಅವ್ನು ಕೊಟ್ಟು ಬರ್ತೀನಿ. ನೋಡು ತಂಗಿ, ತ್ಯಾಗ ಮಾಡೋದಿದೆಯಲ್ಲ ಒಂದು ರೀತಿ ಕೆಟ್ಟ ಅಭ್ಯಾಸ. ಅದು ನಿನ್ನ ಜೀವನದಲ್ಲಿ ಒಂದ್ಸತಿ ತ್ಯಾಗ ಮಾಡಿದ್ರೆ ಜೀವನ ಪೂರ್ತಿ ತ್ಯಾಗ ಮಾಡ್ತಾನೆ ಇರಬೇಕಾಗುತ್ತೆ. ಕಳ್ಕೊಳ್ಳೋದು ಸುಲಭ, ಆದರೆ ಪಡ್ಕೊಳ್ಳೋದು ಕಷ್ಟ. ನಿನ್ನ ಲೈಫ್ ಜಾನ್ಸಿ ಇದನ್ನ ಯಾಕೆ ಬಿಟ್ಕೊಡ್ತೀಯ? ಇದರಲ್ಲಿ ನಿನ್ನ ಭವಿಷ್ಯನೇ ಬದುಕಿದೆ. ಸೊ ನೀನು ಏನೇ ನಿರ್ಧಾರ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡೇ ನಿರ್ಧಾರ ತಗೋಬೇಕು. ಜಾನ್ಸಿ, ರಾಘು ಅವರು ನಿನ್ಗೆ ತಾಳಿ ಕಟ್ಟಿದಾಳೆ. ಹಾಗಿದ್ಮೇಲೆ ಆ ಸಂಬಂಧನ ಬಿಟ್ಕೊಡೋ ದಾರಿನಲ್ಲ, ಉಳಿಸ್ಕೊಳ್ಳೋ ದಾರಿ ಯಾವುದು ಅಂತ ಯೋಚನೆ ಮಾಡು. ನೀನ್ ಏನ್ ಮಾತಾಡ್ತಿದ್ಯಾ ಅಂತ ಸೆನ್ಸ್ ಆದ್ರೂ ಇದೆಯಾ? ರೆಸ್ಪಾನ್ಸಿಬಿಲಿಟಿ ಅಂತೂ ಏನೂ ಇಲ್ಲ. ಅಟ್ಲೀಸ್ಟ್ ಸೀರಿಯಸ್ನೆಸ್ ಆದ್ರೂ ಇರ್ಬೇಕಲ್ವಾ? ಅಭಿ ತಕ್ ತುಮಾರೆ ಹಾತ್ ಮೇ ನಿನ್ಗೆ ಏನ್ ಮಾಡಕ್ ಆಗಿಲ್ಲ, ಈಗ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ. ಗುಡ್ ಮಾರ್ನಿಂಗ್ ಚೋಟಾ ಸಾಬ್. ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಿದ್ರೆ ತಾನೆ ಮಾರ್ನಿಂಗ್ ಗುಡ್ ಆಗಿರೋದು. ಯಾಕೆ ಚೋಟಾ ಸಾಬ್, ರಾತ್ರಿ ಪೂರ್ತಿ ಕುಡಿಯೋದಕ್ಕೆ ಎಚ್ಚರವಾಗಿದೆ ಅಥವಾ ಎಣ್ಣೆ ಏನಾದ್ರು ಕಡಿಮೆ ಆಯ್ತಾ? ಯಾವ ಡ್ರಿಂಕ್ಸು ಇಲ್ಲ, ಏನೂ ಇಲ್ಲ. ಚಾರು ಮತ್ತೆ ಕಿಟ್ಟಿ ನನಗೆ ಕೊಟ್ಟಿರೋ ಕಿಕ್ಕೇನು ಇಳಿದಿಲ್ಲ. ಇಬ್ಬರು ಸೇರ್ಕೊಂಡು ಏನೋ ಗೇಮ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸ್ತಾ ಇದೆ. ಅದನ್ನೇ ಅಲ್ವಾ ಸಾಬ್ ನಾನು ಮೊದಲಿಂದ ಹೇಳ್ತಾ ಇರೋದು. ಬಟ್ ಈ ವಿಷಯನ ಡ್ಯಾಡ್ ಹತ್ರ ಹೇಳೋಕೋದ್ರೆ ನಾನು ನಾಲಾಯಕ್ ವೇಸ್ಟ್ ಫೆಲೋ ಅಂತೆಲ್ಲ ಬೈದ್ ಕಳ್ಸಿದ್ರು. ಅವ್ರು ಇರೋದಿಲ್ವ ಹೇಳ್ತಾ ಇರೋದು? ಕ್ಯಾಬಲತ್ತು ಅಂದ್ರೆ ಅವರು ಆಗ ಹೇಳ್ಬಾರ್ದಾಯ್ತು ಅಂತ ಹೇಳಿದೆ ಸಾಬ್. ನಾನು ನಾಲಾಯಕ್ ಅಲ್ಲ, ನಾಯಕ್ ಅನ್ನೋದನ್ನ ಪ್ರೂವ್ ಮಾಡ್ತೀನಿ. ಡ್ಯಾಡ್ಗೆ ನಾನು ಯಾರು ಅನ್ನೋದನ್ನ ತೋರಿಸ್ತೀನಿ. ಹಲೋ, ಹಾಯ್ ಸ್ನೇಹಲತಾ, ಕೆಸಿ ಹೋದು? ಅದೇನೋ ಪ್ರೂವ್ ಮಾಡ್ತೀನಿ ಅಂತೇಳಿ ಯಾವ್ದೋ ಹುಡುಗಿ ಕಾಲ್ ಮಾಡ್ತಿದ್ದಾನೆ. ಮೆಂಟ್ಲು ನನ್ನ ಮಗ. ಅಪ್ಪ ಮಗ ಸರಿಯಾಗಿದ್ದಾರೆ. ವಾವ್, ವಾಟ್ ಎ ಸರ್ಪ್ರೈಸ್. ಏನು ಸಡನ್ ನೆನ್ಪು ಮಾಡ್ಕೊಂಡಿದ್ಯಾ ನನ್ನ? ಏನಿಲ್ಲ, ನೀನು ಮಿಮಿಕ್ರಿ ಮಾಡೋದು ಇನ್ನೂ ಮರ್ತಿಲ್ಲ ತಾನೆ? ಹೇಗ್ ಮರೆಯಕ್ಕಾಗುತ್ತೆ, ಇವಾಗ ಅದೇ ತಾನೆ ಪ್ರೊಫೆಷನ್. ಹಾಗಿದ್ರೆ ನೀನು ಇಮಿಡಿಯೇಟ್ ಆಗಿ ನಾನು ಕಳ್ಸೋ ಲೊಕೇಶನ್ಗೆ ಹೊರಟ್ ಬಾ. ನನ್ ಪೇಮೆಂಟ್ ನನಗೆ ಕೊಟ್ರೆ ಐ ಆಮ್ ರೆಡಿ. ಪೇಮೆಂಟ್ ಬಗ್ಗೆ ಎಲ್ಲ ವರಿ ಮಾಡಬೇಡ. ಹಾಗೆ ವಾಟ್ಸಪ್ಪಲ್ಲಿ ಕೆಲವೊಂದು ವಾಯ್ಸ್ ಕಳಿಸ್ತಾನೆ, ಬರ್ತಾ ಪ್ರಾಕ್ಟೀಸ್ ಮಾಡ್ಕೊಂಬ. ಸರಿ ಆಯ್ತು. ಇವತ್ತು ನನಗೆ ರೆಸ್ಪಾನ್ಸಿಬಿಲಿಟಿ, ಸೀರಿಯಸ್ನೆಸ್ ಎಲ್ಲ ಇದೆ ಅಂತ ಪ್ರೂವ್ ಮಾಡ್ತೀನಿ. ಜಾನ್ಸಿ, ನೀನು ನಿನ್ ಬದುಕನ್ನ ಉಳಿಸ್ಕೊಳ್ಳೋದಕ್ಕೆ ಹೋರಾಡ್ಬೇಕು. ಅದ್ರಿಂದ ಏನ್ ಯೂಸ್ ಇದೆ ಚಾರು? ಅಲ್ಲ ತಂಗಿ, ಹಾಗೆ ಅಂತ ನಿನ್ ಗಂಡನ್ ಬಿಟ್ಕೊಟ್ಬಿಡ್ತೀಯಾ? ನಾವ್ ಇಷ್ಟಪಟ್ಟಿರೋ ಲೈಫ್ ನಮಗ್ ಸಿಕ್ಕಿಲ್ಲ ಅಂದಾಗ ನಮಗ್ ಸಿಕ್ಕಿರೋ ಲೈಫ್ನ ಇಷ್ಟಪಡ್ಬೇಕನ್ನೋ ಪಾಲಿಸಿನ ಫಾಲೋ ಮಾಡ್ಬೇಕಲ್ವಾ ಅಣ್ಣ? ಪ್ರೀತಿ, ಬಾಂಧವ್ಯ, ಭಾವನೆಗಳು ಎಲ್ಲ ಒನ್ ವೇ ಟ್ರಾಫಿಕ್ ತರ ಆಗ್ಬಾರ್ದು. ಅದ್ ಯಾವಾಗ್ಲೂ 2 ವೇ ರೋಡ್ ತರ ಇರ್ಬೇಕು. ಆಗ್ಲೇ
ಲೈಫ್ ಅನ್ನೋ ಜರ್ನಿ ಚೆನ್ನಾಗಿರೋದು. ಹಿಂದೆ ಹೋದ್ರೆ ಇಳಿಜಾರಿರೋ ಕಡೆ ಹರಿಯೋ ನದಿ ಆಗ್ಬಿಡತ್ತೆ. ನೋಡು, ನಿನ್ನ ಮನ್ಸ್ಗಾಗಿರೋ ನೋವು, ನಿನ್ನ ಭಾವನೆಗಳಿಗೆ ಬಿದ್ದಿರೋ ಏಟು ನಿನ್ನ ಈ ರೀತಿ ಮಾತಾಡಿಸ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತಮ್ಮ. ಈಗಲೂ ನಿನ್ನ ಗಂಡನ ಮೇಲೆ ನಿನಗೆ ದ್ವೇಷ ಇಲ್ಲ, ಕೋಪ ಇಲ್ಲ, ಬದಲಾಗಿ ಮನ್ಸಿನ ತುಂಬ ಪ್ರೀತಿನೇ ತುಂಬಿಕೊಂಡಿದ್ಯಾ. ಹೌದು ಜಾನ್ಸಿ, ಈ ಗಂಡನ್ ಪ್ರೀತಿ ಇದೆಯಲ್ಲ, ಅದನ್ನ ಮರೆಯೋಕ್ಕೂ ಆಗಲ್ಲ, ಸಾಯಿಸೋಕ್ಕೂ ಆಗಲ್ಲ. ಗಂಡನ್ ಪ್ರೀತಿನ ಬೇರೆ ಯಾವ ಪ್ರೀತಿಯಿಂದ ಮರ್ಸೋಕ್ಕೂ ಸಾಧ್ಯ ಇಲ್ಲ. ಅದೇನೋ ನಿಜ ಚಾರು, ಆ ಪ್ರೀತಿನ ಬೇರೆ ಯಾರಿಂದನೂ ಕೊಡೋದಕ್ ಸಾಧ್ಯನೇ ಇಲ್ಲ. ಆದ್ರೆ ಈಗ ಪ್ರೀತಿ ಇದೆಯೋ ಇಲ್ವೋ ಅನ್ನೋದೇ ಅಲ್ವಾ ಇರೋ ಪ್ರಶ್ನೆ. ಮನೆಗ್ ಡಿವೋರ್ಸ್ ನೋಟಿಸ್ ಕಳ್ಸಿದ್ದು ಮನೆಯವ್ರ ಬಲವಂತಕ್ಕೆ ಅಂತಾನೆ ಅನ್ಕೊಳ್ಳೋಣ. ದೇವಸ್ಥಾನಕ್ಕೆ ಸೈನ್ ಮಾಡೋ ಅಂತ ಬಂದಿದ್ದು ಪರಿಸ್ಥಿತಿ ಅನಿವಾರ್ಯಕ್ಕೆ ಸಿಕ್ಕಿ ಹಾಗ್ ಮಾಡ್ದ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ನಮ್ ತಾತ ಅವ್ರ ಮನೆಯಾಗ ಅವ್ರೆಲ್ರೂ ಸುತ್ತ ನಿಂತು ಅವಮಾನ ಮಾಡ್ತಿರುವಾಗ ಆಗ ಇವ್ನ್ ಏನ್ ಮಾಡ್ತಿದ್ದ? ಏನು ಮಾತಾಡ್ದೆ ಭಾವನೆಗಳಿಲ್ದೇ ಇರೋ ಒಂಥರ ಕಲ್ ಬಂಡೆ ಹಾಗೆ ನಿಂತಿದ್ದ. ನಮ್ ತಾತನ್ಗ ಅವರೆಲ್ಲ ಅಷ್ಟು ನೋವು ಕೊಡ್ತಿದ್ರು, ಮನೆಯವ್ರ ಮೇಲೆ ತಿರುಗ್ ಬೀಳೋ ಅವಕಾಶ ಇದ್ರು, ಭಾವನೆಗಳೇ ಇಲ್ದೇ ಇರೋ ಒಂಥರ ನಿಂತಿದ್ನಲ್ಲ, ಅವನ್ ಮನ್ಸಲ್ಲಿ ಪ್ರೀತಿ ಇದೆ, ಅವನ್ ಜೊತೆ ಜೀವನ ಸರಿ ಹೋಗುತ್ತೆ ಅಂತ ನಾನು ಹೇಗ್ ಅನ್ಕೊಳ್ಳಿ? ಬಿಡಿ, ಅವನ್ ಬಗ್ಗೆ ಮಾತಾಡೋದ್ರಿಂದ ಮನ್ಸ್ ಕೆಡುತ್ತೆ ಹೊರತು ಸಂಬಂಧ ಬೆಸೆಯೋದಿಲ್ಲ. ಹೇಗಿದ್ರು ನಾಳೆ ಕೋರ್ಟಲ್ಲಿ ನಿರ್ಧಾರ ಆಗುತ್ತಲ್ವಾ, ಅವನ್ ಬಯಸ್ದಾಗೆ ಆಗ್ಲಿ ಬಿಡಿ. ಏನ್ ತಂಗಿ ಹೀಗೆ ಹೇಳ್ತೀಯ? ಅವ್ರೇನಾದ್ರು ನಿನ್ ಜೊತೆನೆ ಬದುಕ್ಬೇಕು ಅಂತ ಬಯಸಿದ್ರೆ? ನಿಜವಾಗ್ಲೂ ಅಂತ ಬೈಕೆ ಅವನ್ ಮನ್ಸಲ್ಲಿ ಇದ್ದಿದ್ರೆ ಡಿವೋರ್ಸ್ ನೋಟಿಸ್ನ ಮನೆಗ್ ಕಳಿಸ್ತಿರ್ಲಿಲ್ಲ ಅಣ್ಣ. ಕೋರ್ಟ್ಗೆ ಹೋಗೋದು ICU ವೆಂಟಿಲೇಟರ್ ಅಲ್ಲಿರೋ ಪೇಷಂಟ್ ಇದ್ದ ಹಾಗೆ. ವೆಂಟಿಲೇಟರ್ ತೆಗೆದ್ರೆ ಪೇಷಂಟ್ ಸಾಯ್ಬೋದು ಅಂತ ಡಾಕ್ಟರ್ ಹೇಳಿದ್ರು ಕೂಡ ದೇವ್ರ ದಯೆಯಿಂದ ಬದುಕಬಹುದು ಅನ್ನೋ ಆಸೆ ಇರುತ್ತಲ್ವಾ, ಹಾಗೆ. ಆದ್ರೆ ನಮ್ದೊಂದ್ ರೀತಿ ಬ್ರೈನ್ ಡೆಡ್ ಆಗಿರೋ ಕೇಸ್ ತರ. ಸಾಯೋದ್ ಕನ್ಫರ್ಮ್ ಅಂತ ಗೊತ್ತಿದ್ರು ಆಸೆ ಇಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಹಾಯ್ ವಿವೇಕ್. ಹಾಯ್ ಸ್ನೇಹಲತಾ. ಈಗ ನಾನ್ ಕಳ್ಸಿದ ವಾಯ್ಸ್ ಕೇಳಿಸ್ಕೊಂಡಿದ್ಯಲ್ವಾ? ನಿನಗೆ ಅದೇ ತರ ಮಿಮಿಕ್ರಿ ಮಾಡಕ್ಕಾಗತ್ತಲ್ವಾ? ಏನ್ ವಿವೇಕ್ ಇದು? ನನ್ ಟ್ಯಾಲೆಂಟ್ ಮೇಲೆ ನೀನ್ ಡೌಟ್ ಪಡ್ತಾ ಇದೀಯಾ? ನೀನ್ ಈ ತರ ನನ್ ಮೇಲೆ ಡೌಟ್ ಪಟ್ರೆ ನನಗ್ ತುಂಬಾ ಬೇಜಾರಾಗುತ್ತೆ ಗೊತ್ತಾ? ವಾವ್, ಬಹುತ್ ಅಚ್ಚ, ಬಹುತ್ ಅಚ್ಚ. ನಿನ್ ವಾಯ್ಸ್ ಕೇಳಿದ್ಮೇಲೆ ಅಂತೂ ನಿನ್ ಟ್ಯಾಲೆಂಟ್ ಬಗ್ಗೆ ನನಗೆ ಪ್ರೌಡ್ ಫೀಲ್ ಆಗ್ತಾ ಇದೆ. ಪ್ರೌಡ್ ಫೀಲ್ ಆಗಿದ್ ಸಾಕು. ಇವಾಗ ನಾನು ಈ ವಾಯ್ಸ್ ಅಲ್ಲಿ ಯಾರಿಗೆ ಫೋನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ಹೇಳಿ. ಈಗ ನಾನು ನಿನಗೊಂದು ನಂಬರ್ ಕೊಡ್ತೀನಿ. ಉಸ್ಕಾ ನಾಮೆ ರಾಯ್. ನೀನ್ ಏನ್ ಮಾಡ್ಬೇಕು ಅಂದ್ರೆ ನೀನ್ ಇಷ್ಟು ಮಾಡ್ಬೇಕು. ಸಮಜ್ಗೆ? ಇಷ್ಟೇ ತಾನೇ, ಅರ್ಥ ಆಯ್ತು ಬಿಡು. ನನ್ ಟ್ಯಾಲೆಂಟ್ ಏನು ಅಂತ ನೀನೇ ನೋಡುವಂತೆ. ಅನ್ನೋನ್ ನಂಬರ್ ಇಂದ ಕಾಲ್ ಬರ್ತಾ ಇದೆಯಲ್ಲ, ಯಾರಿರ್ಬೋದು? ಹಲೋ, ಯಾರು? ಹಲೋ, ನಾನ್ ಚಾರು ಮಾತಾಡ್ತಾ ಇದ್ದೀನಿ. ಹಲೋ ಚಾರು ಮೇಡಮ್, ನೀವಾ? ಸಾರಿ ಮೇಡಮ್, ನಿಮ್ ನಂಬರ್ ಇರ್ಲಿಲ್ವಲ್ಲ, ಹಾಗೆ ಗೊತ್ತಾಗ್ಲಿಲ್ಲ. ಅಷ್ಟಕ್ಕೆ ಯಾಕೆ ಸಾರಿ ಕೇಳ್ತೀಯ? ಬಿಡು ರಾಯ್. ಅಂದಾಗೆ ಹೇಳಿ ಮೇಡಮ್, ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಥವಾ ವರ್ಕ್ ಇತ್ತಾ? ನೋ ನೋ ನೋ, ನೀನ್ ಮಾಡಿದ ಸಹಾಯದಿಂದ ಇದ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿದೆ. ಆ ಹರಾಜ್ ವಿಷಯದಲ್ಲಿ ಹೆಲ್ಪ್ ಮಾಡ್ದ್ಯಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಕಾಲ್ ಮಾಡ್ದೆ. ಬಿಡಿ ಮೇಡಮ್, ರಾಘು ಸರ್ ಜಾನ್ಸಿ ಮೇಡಮ್ ಒಂದಾಗಕ್ಕೆ ನೀವು ಮಾಡಿದ ಹೆಲ್ಪ್ ಮುಂದೆ ಇದೇನು ಮಹಾ. ಮೇಡಮ್, ನಿಮ್ ಎಫರ್ಟು ಫಲ ಕೂಡದೆ ಇರ್ಬೋದು, ಆದ್ರೆ ನೀವು ಇರೋ ಪರಿಸ್ಥಿತಿಲಿ ನೀವು ಮಾಡಿದ ಪ್ರಯತ್ನ ಇದೆಯಲ್ಲ, ಇದ್ರ ಮುಂದೆ ನಮ್ದು ಜಸ್ಟ್ 10% ಕೂಡ ಇಲ್ಲ ಮೇಡಮ್.